The One Piece! The One Piece is real! ಸೊ ಗುರು, ದ ಒನ್ ಪೀಸ್ ಈಸ್ ರಿಯಲ್. ಆ್ಯಂಡ್ ನಾನು ಬಂದಿದ್ದೀನಿ ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಫಿಲಮ್ ಬಗ್ಗೆ ಮಾತಾಡೋಕ್ಕೆ, ಅಥವಾ ಒಂದು ಗ್ರೇಟ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ದಟ್ ದ ಮ್ಯಾನ್ ಎವರ್ ಕ್ರಿಯೇಟೆಡ್. ಎಸ್ ಗೈಸ್, ಒನ್ ಪೀಸ್ ಅನ್ನೋದು ಬರೀ ಒಂದು ಆ್ಯನಿಮೆ ಅಲ್ಲ, ಒಂದು ಸ್ಟೋರಿ ಅಲ್ಲ. 27 ವರ್ಷದಿಂದ ನಡೀತಿರೋ ಈ ಸ್ಟೋರಿ ಒಂದು ರೆವಲ್ಯೂಷನ್ನೇ ತಂದಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಗೈನ್. ಎಸ್, ಇವತ್ತಿಂದ ಒಂದು ಹೊಸ ಚಾನಲ್ನೇ ನೋಡ್ತೀರಾ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಬಿಕಾಸ್ ತುಂಬಾ ದಿನ ಆಯಿತು ವಿಡಿಯೋ ಹಾಕಿ ಅಂತ ನನಗೂ ಗೊತ್ತು. ಆ್ಯಂಡ್ ಇದಕ್ಕೆ ಸಾರಿ ಕೇಳ್ತಾ ಐ ವಾಂಟ್ ಟು ಸ್ಟಾರ್ಟ್ ಅಗೈನ್. ಎಸ್ ಗೈಸ್, ಕ್ವಿಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನೋ, ಕ್ವಿಟಿಂಗ್ ಈಸ್ ನಾಟ್ ಆಪ್ಷನ್ ಅಂತ ಗೊತ್ತಾಗಿ ಐ ಆಮ್ ಬ್ಯಾಕ್. ಬಟ್ ಈ ಸತಿ ಆ್ಯನಿಮೆ ಆಗಲಿ, ಮೂವಿಗಳಾಗಲಿ, ಟ್ರೈಲರ್ಗಳಾಗಲಿ ಅಥವಾ ಫಿಲಮ್ಗಳಾಗಲಿ ಎಲ್ಲದ್ರ ಬಗ್ಗೆ ಮಾತಾಡೋಣ. ಸೊ ಗೈಸ್, ಫಸ್ಟ್ ಆಫ್ ಆಲ್, ಒನ್ ಪೀಸ್ ಒಂದು ಕಾರ್ಟೂನ್ ಅಂತನೋ ಅಥವಾ ಚಿಕ್ಕ ಮಕ್ಕಳು ನೋಡೋದು ಅಂತನೋ, ಅಥವಾ 1000 ಎಪಿಸೋಡ್ ಐತೆ ಗುರು, ಯಾವನ್ ನೋಡ್ತಾನೆ ಅಂತನೋ ಸ್ಕಿಪ್ ಮಾಡಿದ್ರೆ ಗೈಸ್, ಯು ಆರ್ ರಿಯಲಿ ಮಿಸ್ಸಿಂಗ್ ಔಟ್ ಅ ಥಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಒನ್ ಪೀಸ್ ಈಸ್ ನಾಟ್ ಜಸ್ಟ್ ಅ ಸ್ಟೋರಿ ರಿಟನ್ ಬೈ ಸಮ್ ಮ್ಯಾನ್. ಇಟ್ ಈಸ್ ಅ ಸ್ಟೋರಿ ಆಫ್ ಅ ಬಾಯ್ ಹೂ ಚೇಸಸ್ ಹಿಸ್ ಡ್ರೀಮ್. ನಾನು ನಿಮಗೆ ಲೈಟಾಗಿ ಒಂದು ಕಾಂಟೆಕ್ಸ್ಟ್ ಕೊಡೋದಾದರೆ, ಈ ಕಥೆಯಲ್ಲಿರೋ ನಮ್ಮ ಮೈನ್ ಕ್ಯಾರೆಕ್ಟರ್ ಲೂಫಿ ಒಂದು ಒನ್ ಪೀಸ್ ಅನ್ನೋ ಟ್ರೆಷರ್ನ ಫಾಲೋ ಮಾಡ್ತಿರ್ತಾನೆ, ಅಥವಾ ಹುಡ್ಕೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆ್ಯಂಡ್ ಇದರಲ್ಲಿ ಕ್ಯಾಚ್ ಏನು ಅಂದರೆ, ಒನ್ ಪೀಸ್ ಅಂದರೆ ಏನು, ಅದು ಒಂದು ಟ್ರೆಷರಾ ಅಥವಾ ಒಂದು ಪ್ಲೇಸಾ, ಅಥವಾ ಅಲ್ಲಿ ಏನು ಇದೆ, ಅಥವಾ ಒನ್ ಪೀಸ್ ಅನ್ನೋದು ರಿಯಲ್ಲ ಅನ್ನೋದೇ ಗೊತ್ತಿಲ್ಲ. ಬಟ್ ಸ್ಟಿಲ್ ಅವನು ಅದನ್ನು ಚೇಸ್ ಮಾಡ್ತಾನೆ, ಜಸ್ಟ್ ಲೈಕ್ ನಮ್ಮ ಥರ. ಎಸ್ ಗೈಸ್, ನಾವು ಅಷ್ಟೇ, ನಮ್ಮ ಫ್ಯೂಚರಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲದೆ ನಮ್ಮ ಫ್ಯೂಚರ್ನ ಚೇಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ವಾಟ್ ಲೈಫ್ ಅಲ್ವಾ. ಸೊ ಗೈಸ್, ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ದಟ್ ಈ ಆ್ಯನಿಮೆ ನಿಮಗೆ ಟ್ರೆಷರ್ ಹುಡ್ಕೋಕ್ಕೆ ಹೆಲ್ಪ್ ಮಾಡದೇ ಇದ್ದರು, ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡದೇ ಇದ್ದರು, ಅಥವಾ ನಿಮ್ಮ ಟೈಮ್ನ ತುಂಬ ಕನ್ಸ್ಯೂಮ್ ಮಾಡಿದ್ರು, ಈ ಆ್ಯನಿಮೆ ನೋಡೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಗೈಸ್, 1000 ಎಪಿಸೋಡ್ಸ್ ಇದೆ ಅಂತ ಗೊತ್ತಾಗಿ ನನಗಂತೂ ಗಾಬರಿನೇ ಆಗೋಗ್ಬಿಟ್ಟಿತ್ತು. ಹೆಂಗುರು ನೋಡೋದು, ಹೆಂಗೆ ಮುಗಿಸೋದು, ಎಷ್ಟು ದಿನ ತಗೊಳುತ್ತೋ, ಎಷ್ಟು ವರ್ಷ ತಗೊಳುತ್ತೋ ಅಂತ ಯೋಚನೆ ಆಗೋಗಿತ್ತು. ಆ್ಯಂಡ್ ಲಿಟ್ರಲಿ 1.5 ವರ್ಷ ತಗೊಂಡಿದೆ. 1155 ಎಪಿಸೋಡ್ ನೋಡೋಷ್ಟೊತ್ತಿಗೆ ಹೆಣ ಬಿದ್ದೋಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್ ಅಂತ ಹೇಳ್ಬೋದು. ನಾನು 2024 ಆಗಸ್ಟಲ್ಲಿ ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ದು, 2026 ಜಾನ್ವರಿವರೆಗೂ ನೋಡಿದ್ದೀನಿ. ಎಸ್, ಮಧ್ಯದಲ್ಲಿ ತುಂಬ ಬ್ರೇಕ್ ತಗೊಂಡಿದೆ. ಬಟ್ ಯು ಹ್ಯಾವ್ ಟು ವಾಚ್ ಮಿನಿಮಮ್ 10 ಎಪಿಸೋಡು ಅಥವಾ 6 ಎಪಿಸೋಡ್ ಅಂತೂ ನೀವು ಡೈಲಿ ನೋಡಿದ್ರೆ ಒಂದು 6 ತಿಂಗಳೊಳಗಡೆ ಮುಗಿಸ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಗೈಸ್, ಎಸ್, ಫಸ್ಟ್ ಫೇಸ್ ಕ್ಯಾಮ್ ವಿಡಿಯೋ ಆಗಿರೋದ್ರಿಂದ ಒಂದು ಸ್ವಲ್ಪ ಆ್ಯಕ್ಷನ್ಸ್ ತಪ್ಪಾಗಿರೋದಿರಲಿ, ನೋಡೋಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, ರೈಟಿಂಗು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತು. ಬಟ್ ವಿಡಿಯೋ ಮಾಡಲೇಬೇಕಲ್ವ. ಆ್ಯಂಡ್ ಎಸ್, ಈ ಥರ ಫೇಸ್ ಕ್ಯಾಮ್ ವಿಡಿಯೋ ಮಾಡಬೇಕು ಅಂತಲೇ ಒಂದು ಸ್ಟ್ಯಾಂಡ್ನ ತರಿಸಿದ್ದೀನಿ, ಅಥವಾ ಟ್ರೈಪಾಡ್ ಅಂತ ಕರಿತಾನೆ, ಅದನ್ನು ತರಿಸಿದ್ದೀನಿ. ಆ್ಯಂಡ್ ಜಸ್ಟ್ ಲೈಕ್ ಲೂಫಿ, ನಾನು ನನ್ನ ಡ್ರೀಮ್ನ ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಫೇಲ್ಯೂರ್ ಆಗ್ತೀನೋ ಪಾಸ್ ಆಗ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ವಾಂಟ್ ಟು ಫಾಲೋ ಇಟ್. ಸೊ ಗೈಸ್, ನೀವು ಈಗ ಒನ್ ಪೀಸ್ನ ಸ್ಟಾರ್ಟ್ ಮಾಡೋರಾಗಿದ್ದರೆ, ಅಥವಾ ನೋಡ್ತಿರೋರಾಗಿದ್ದರೆ, ಅರೌಂಡ್ 150 ಎಪಿಸೋಡ್ಸ್ ನೋಡಿರೋರಾಗಿದ್ದರೆ, ಆಲ್ರೆಡಿ ನೀವು ಒಂದು ಆರ್ಕ್ನ ಪಾಸ್ ಮಾಡಿರ್ತೀರ. ದಟ್ ಫಿಶ್ ಮ್ಯಾನ್, ಅದು ಆರ್ಲಾಂಗ್ ಪಾರ್ಕ್ ಅನಿಸುತ್ತೆ. ಆಲ್ಮೋಸ್ಟ್ ನೀವು ಆರ್ಲಾಂಗ್ ಪಾರ್ಕ್ನ ನೋಡಿರ್ತೀರ. ಆ್ಯಂಡ್ ಒನ್ ಪೀಸು ಅದಕ್ಕಿಂತ 100% ಬೆಟರ್ ಆಗುತ್ತೆ ಎಂಡಿಂಗ್. 1000 ಎಪಿಸೋಡ್ಸ್ ದಾಟಿದ ಮೇಲಂತೂ ಯು ವಿಲ್ ನಾಟ್ ಬಿಲೀವ್ ದಟ್ ಫಸ್ಟ್ನೇ ಎಪಿಸೋಡಲ್ಲಿ ಇದ್ದಿದ್ದ ಸ್ಟೋರಿ ಇಷ್ಟೊಂದು ಎವಾಲ್ವ್ ಆಗುತ್ತೆ ಅಂತ, ಇಷ್ಟೊಂದು ಥಿಯರೀಸ್ಗಳನ್ನ ಹುಟ್ಟಾಕುತ್ತೆ ಅಂತ, ಇಷ್ಟೊಂದು ಫ್ಯಾನ್ಸ್ಗಳನ್ನ, ರೆಬೆಲಿಯನ್ಸ್ನ ಹುಟ್ಟಾಕುತ್ತೆ ಅಂತ ನೀವು ಅಂದ್ಕೊಳೋದೇ ಇಲ್ಲ. ದಟ್ ಈಸ್ ಒನ್ ಪೀಸ್ ಗೈಸ್. ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ತಾನೆ ನನಗೆ ಗೂಸ್ ಬಂಪ್ಸ್ ಫೀಲ್ ಆಗುತ್ತೆ. ಆ್ಯಂಡ್ ಗೈಸ್, ಏನಂತ ಹೇಳೋಣ, ಒಂದೊಂದು ಆರ್ಕು ಕೂಡ ತುಂಬ ಫಿಲ್ಲರ್ಸ್ಗಳಿವೆ, ತುಂಬ ಫಿಲ್ಲರ್ ಆರ್ಕ್ಗಳು ಜಾಸ್ತಿ ಇದೆ. ನಿಮಗೆ ಅಡ್ವೈಸ್ ಕೊಡೋದಂದರೆ, ಗೂಗಲಲ್ಲಿ ಹುಡುಕೊಂಡು ಮಧ್ಯದಲ್ಲಿ ಒಂದು ಮೂವಿಗಳು ಕೂಡ ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ಮಿಸ್ ಮಾಡದೇ ಇರೋ ಥರ ನೋಡಿ. ಬಿಕಾಸ್ ನಾನು ಮೂವಿಗಳನ್ನ ಮಿಸ್ ಔಟ್ ಮಾಡಿ ಏನೋ ಒಂದು ಕಳ್ಕೊಂಡಿರೋ ಫೀಲ್ ಆಗ್ತಿದೆ.
ಅಗೈನ್ ಒನ್ ಪೀಸ್ನ ಆ ಆ್ಯನಿಮೇಷನಿಂದ ಮತ್ತೆ ನೋಡಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಆ ಸ್ಟೋರಿಗಳು ಏನೇನು ಅಂತ ನಾನು ಓದಿ ತಿಳ್ಕೊಂಡು ಈಗ ನೆಕ್ಸ್ಟು ಏಪ್ರಿಲ್ ಅಂದರೆ ಮುಂದಿನ ತಿಂಗಳಲ್ಲೇ ಹೊಸ ಎಪಿಸೋಡ್ಗಳು ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ಎಕ್ಸೈಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ನಮ್ಮೆಲ್ಲರಿಗೂ ಗೊತ್ತಿರೋ ಥರ ಒನ್ ಪೀಸು ಅಫಿಷಿಯಲಿ ಸೀಸ್ನಲ್ ಆ್ಯನಿಮೆ ಆಗಿರೋದ್ರಿಂದ ಇದು ಈಗ ಬರ್ತಿರೋದು ನಮ್ಮ ಸೀಸನ್ 2. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ಆ್ಯಂಡ್ ನಿಮಗೆ 1-2-3 ಎಪಿಸೋಡ್ ಹೇಳಬೇಕು ಅಂದರೆ ಎಪಿಸೋಡ್ ನಂಬರ್ ಹೇಳಲ್ಲ, ಬಿಕಾಸ್ ನೀವು ಎಪಿಸೋಡ್ನ ಕಾಯ್ಕೊಂಡು ಕೂತ್ಕೊಂಡು ನಿಮಗೆ ಅದು ಒಂಥರ ಸ್ಪಾಯ್ಲರೇ. ಬಿಕಾಸ್ ನನಗೆ ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಪಿಸೋಡ್ 412, ಎಪಿಸೋಡ್ 342 ಇವನ್ನೆಲ್ಲ ಅಲ್ಲೇ ನೋಡ್ಬಿಟ್ಟು ಏನೋ ಒಂದು ಬರುತ್ತೆ ಅಂತ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಸೊ ನಿಮಗೆ ತುಂಬ ಅಳಿಸುತ್ತೆ, ತುಂಬ ನಗಿಸುತ್ತೆ, ತುಂಬ ರಿಲೇಟ್ ಆಗುತ್ತೆ, ಬಟ್ ನಿಮಗೆ ಹೋಗುವಾಗ ಒಂದು ಲೈಫ್ ಲೆಸನ್ನೇ ಹೇಳ್ಕೊಡುತ್ತೆ ಅಂತ ಹೇಳ್ಬೋದು. ಇಫ್ ಯು ಆರ್ ಜಸ್ಟ್ ವಾಚಿಂಗ್ ಫಾರ್ ದಿಸ್ ಎಂಟರ್ಟೈನ್ಮೆಂಟ್, ಇದು ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಇಫ್ ಯು ಆರ್ ವಾಚಿಂಗ್ ಫಾರ್ ಹೀಲಿಂಗ್ ಯುವರ್ ಲೈಫ್, ನಿಮ್ಮ ಲೈಫ್ನ ಫುಲ್ಲಾಗಿ ಹೀಲ್ ಮಾಡೋ ಶಕ್ತಿ ಇರೋ ಆ್ಯನಿಮೆ ಅಂದರೆ ಒನ್ ಪೀಸ್ ಅಂತ ನಾನು ಹೇಳ್ಬೋದು. ಬಿಕಾಸ್ ನನಗಾಗಲೇ ಅದರ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು ನಿಮಗೆ ಆ ಎಕ್ಸ್ಪೀರಿಯನ್ಸ್ನ ಹೇಳ್ಬೋದು. ಸೊ ಗೈಸ್, ಇದು ಫಸ್ಟ್ ವಿಡಿಯೋ, ಜಸ್ಟ್ ಲೈಕ್ ಇಂಟ್ರೊಡಕ್ಷನ್. ಇನ್ನು ಮುಂದೆ ಮಾಡೋಣ 100 ಎಪಿಸೋಡ್ಸಲ್ಲಿ ಏನಾಗಿತ್ತು, 200 ಎಪಿಸೋಡ್ ಅಷ್ಟೊತ್ತಿಗೆ ಏನಾಗುತ್ತೆ, ಯಾವ್ಯಾವ ಥಿಯರೀಸ್ಗಳ ಬಗ್ಗೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ಸೀಸನ್ 2 ಲೈವ್ ಆ್ಯಕ್ಷನ್ನು ಸೀಸನ್ 1 ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೀಸನ್ 2ನ ಕ್ಯಾಸ್ಟಿಂಗ್ ನೋಡೆ ನನಗೆ ಪ್ಯೂರ್ ಗೂಸ್ ಬಂಪ್ಸ್ ಬರ್ತಾಯಿದೆ. ಆ್ಯಂಡ್ ನಾನಿನ್ನು ಲೈವ್ ಆ್ಯಕ್ಷನ್ನ ಸೀಸನ್ 2 ನೋಡಿಲ್ಲ, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ವಾಚ್ ಇಟ್. ಆ್ಯಂಡ್ ಅದ್ರ ಬಗ್ಗೆನೂ ಕೂಡ ರಿವ್ಯೂ ಕೊಡ್ತೀನಿ. ಅದನ್ನು ನೋಡಬೇಕು ಅಂದರೆ ಅಫ್ಕೋರ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಎಸ್, ಇಫ್ ಯು ಆರ್ ಓಲ್ಡ್ ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಗೈಸ್. ಇದುವರೆಗೂ ಅನ್ಸಬ್ಸ್ಕ್ರೈಬ್ ಮಾಡ್ದಂಗೆ ಸ್ಟಿಲ್ ನಾನು ವೀಡಿಯೋ ಹಾಕ್ತೀನಿ ಅಂತ ಕಾಯ್ತಿರೋದಕ್ಕೆ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತಾ. ಆ್ಯಂಡ್ ಮೇಯ್ನ್ ರೀಸನ್ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡಲ್ಲ ಅಂದರೆ ನಾಟ್ ಬಿಕಾಸ್ ಆಫ್ ಫೇಮ್ ಅಥವಾ ನನ್ನದೊಂದು ಯೂಟ್ಯೂಬ್ ಚಾನಲ್ ಬೆಳೆಯುತ್ತೆ ಅಂತ, ಬಿಕಾಸ್ ಆಫ್ ಯು ಗೈಸ್. ನನಗೆ ಫ್ರೆಂಡ್ಸ್ ಇದ್ದಾರೆ, ಬಟ್ ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡೋದಾಗಲಿ, ಆ್ಯನಿಮೆ ಬಗ್ಗೆ ಮಾತಾಡೋದಾಗಲಿ ಅವ್ರಿಗೆ ಅರ್ಥ ಆಗಲ್ಲ. ದೇ ವಿಲ್ ಕಾಲ್ ಮಿ ಅ ಸಿನಿಮಾ ಫ್ರೀಕ್. ಸೊ ಗೈಸ್, ಆ ಫ್ರೀಕ್ನ ನೀವು ಇಷ್ಟಪಟ್ಟು ಲೈಕ್ ಮಾಡಿದ್ದೀರಾ, ಆ್ಯಂಡ್ ಬರೀ ವಾಯ್ಸ್ನ ಕೇಳಿ ಸಬ್ಸ್ಕ್ರೈಬ್ ಮಾಡಿದಿರಿ. ಇನ್ಮೇಲೆ ನನಗೆ ನಿಮ್ಮ ಸಪೋರ್ಟ್ ಫುಲ್ ಬೇಕು ಅಂತ ಹೇಳ್ತಾ ನೀವಿನ್ನ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈಗ ಒಂದು ಮೂವಿ ಮ್ಯಾರಥಾನೇ ಬರ್ತಾ ಇದೆ, ಅದು ಥಿಯೇಟರ್ಸಲ್ಲಿ. ಆ್ಯಂಡ್ ಅದರ ರಿವ್ಯೂಗಳಾಗಲಿ, ಅದರ ಥಿಯರೀಸ್ಗಳಾಗಲಿ ಮ್ಯಾರಥಾನ್ ರೀತಿಯಲ್ಲಿ ಬರುತ್ತೆ ನಮ್ಮ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಸ್ ಯೂನಿವರ್ಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.